Hello everyone, how are you all doing? I always hope you're all doing good and staying safe. Today we are going to learn about the verbs, the continuation part of the verb. In this session, you will learn about the action verbs and stative verbs. As you already know, a verb is one of the most important parts of the sentence. It tells the subject's actions, events, or state of being. It is always found in the predicate of a sentence. Verb illade sentence ಅನ್ನು ನಾವು ಫ್ರೇಮ್ ಮಾಡೋಕ್ಕೆ ಆಗೋದಿಲ್ಲ. ಮೇನ್ ಪಾರ್ಟ್ ಆಫ್ ದ ಪ್ರೆಡಿಕೇಟ್, ವರ್ಬ್ ಅನ್ನೋದು ಮೇನ್ ಪಾರ್ಟ್ ಆಫ್ ದ ಪ್ರೆಡಿಕೇಟ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಅ ಸೆಂಟೆನ್ಸ್. All verbs in English are classified as either stative or action verbs, also referred to as dynamic verbs. We can call the action verbs as dynamic verbs. Action verbs describe actions we take, things we do, or things that happen. Action verbs ಅಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ನಾವು ಮಾಡುವಂಥ ಆ್ಯಕ್ಷನ್, ಸಬ್ಜೆಕ್ಟ್ ಮಾಡುವಂಥ ಆ್ಯಕ್ಷನನ್ನು ತೋರಿಸೋದು, ಅದನ್ನು ಡಿಸ್ಕ್ರೈಬ್ ಮಾಡೋದು ಆ್ಯಕ್ಷನ್ ವರ್ಬ್, ಆರ್ ಥಿಂಗ್ಸ್ ದಟ್ ಹ್ಯಾಪನ್. Stative verbs refer to the way things are, their appearance, state of being, smell, etc. Stative verbsಗಳು the way the things are, ಹೇಗೆ ಆ ವಸ್ತುಗಳು ಇದೆ ಆ ಸ್ಥಿತಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ stative verbs. And now we will learn about the action verbs and stative verbs in detail. First, action verbs. A verb tells the subject's actions, events, or state of being. It is always found in the predicate of a sentence. ಈ ಆ್ಯಕ್ಷನ್ ವರ್ಬ್ ಏನು ಹೇಳುತ್ತೆ, ಆ್ಯಕ್ಷನ್ಸನ್ನು, ಈವೆಂಟ್ಸನ್ನು, ಸ್ಟೇಟ್ ಆಫ್ ಬೀಯಿಂಗನ್ನು ಕೂಡ ಹೇಳುತ್ತೆ. ಇದು ಪ್ರೆಡಿಕೇಟ್ನಲ್ಲಿ ನಾವು ಈ ಆ್ಯಕ್ಷನ್ ವರ್ಬನ್ನು ಕಂಡುಕೊಳ್ಬೋದು. ಅ ವರ್ಬ್ ದಟ್ ಶೋಸ್ ಆ್ಯಕ್ಷನ್ ಈಸ್ ಕಾಲ್ಡ್ ಆ್ಯನ್ ಆ್ಯಕ್ಷನ್ ವರ್ಬ್. ಆ್ಯಕ್ಷನನ್ನು ಡಿನೋಟ್ ಮಾಡುವಂಥ ವರ್ಬ್ ಆ್ಯಕ್ಷನ್ ವರ್ಬ್ ಆಗಿರುತ್ತೆ. ಅಬ್ಸರ್ವ್ ದೀಸ್ ಪಿಕ್ಚರ್ಸ್. ಇವೆಲ್ಲವೂ ಕೂಡ ಆ್ಯಕ್ಷನ್ ವರ್ಬನ್ನು ಹೇಳುವಂತಹ ಪಿಕ್ಚರ್ಸ್ಗಳೇ. ವಾಕ್, ಜಂಪ್, ಸ್ಟ್ಯಾಂಡ್, ಹೋಲ್ಡ್, ಪುಲ್, ಪುಷ್, ಸ್ವಿಮ್, ಕ್ಲೈಂಬ್, ಹ್ಯಾಂಗ್. ಇವೆಲ್ಲವೂ ಕೂಡ ಆ್ಯಕ್ಷನನ್ನು ಡಿನೋಟ್ ಮಾಡ್ತಾ ಇರುವಂತಹ ಪಿಕ್ಚರ್ಸು. ಮತ್ತು ಆ ವರ್ಡ್ಸ್ಗಳೇನಲ್ಲಿ ತೋರಿಸಿದ್ದಾರೆ ಅವೆಲ್ಲ ಆ್ಯಕ್ಷನ್ ಡಿನೋಟ್ ಮಾಡುವಂಥ ವರ್ಡ್ಸ್ಗಳು. ದೀಸ್ ಆರ್ ಆಲ್ ಕಾಲ್ಡ್ ದ ಆ್ಯಕ್ಷನ್ ವರ್ಬ್ಸ್. ಸಿ ಸಮ್ ಮೋರ್ ಪಿಕ್ಚರ್ಸ್ ಟು ಶೋ ವಾಟ್ ಆರ್ ದ ಆ್ಯಕ್ಷನ್ ವರ್ಬ್ಸ್. Walk, eat, read, sleep, write, play, call. ನೋಡಿ, ಇವು ಕೂಡ ಆ್ಯಕ್ಷನ್ ವರ್ಬ್ಸ್. So, hope you understood. An action verb tells what action someone or something is performing. See the examples. Mother carries the platter. The train chugged into the station. I believe it will rain today. ಈ ಎಲ್ಲ ಸೆಂಟೆನ್ಸ್ಗಳಲ್ಲಿ ದ ಡೂವರ್ ಆಫ್ ದ ಆ್ಯಕ್ಷನ್ ಇಸ್ ದ ಸಬ್ಜೆಕ್ಟ್. ಸಬ್ಜೆಕ್ಟು ಏನು ಆ್ಯಕ್ಷನನ್ನು ಮಾಡ್ತಾ ಇದೆ ಅನ್ನುವುದನ್ನು ವರ್ಬ್ ಡಿನೋಟ್ ಮಾಡ್ತಾ ಇದೆ. ಮದರ್ ಕ್ಯಾರೀಸ್ ದ ಪ್ಲ್ಯಾಟರ್, ದ ಟ್ರೈನ್ ಚಗ್ಡ್. ದ ಟ್ರೈನ್ ಇಸ್ ದ ಸಬ್ಜೆಕ್ಟ್. ಅದೇ ಇಲ್ಲಿ ಡೂವರ್ ಆಫ್ ದ ಆ್ಯಕ್ಷನ್, ಚಗ್ಡ್ ಇನ್ ಟು ದ ಸ್ಟೇಷನ್. ಸೊ ಹೀಗೆ ನಾವು ಆ್ಯಕ್ಷನ್ ವರ್ಬನ್ನು ಐಡೆಂಟಿಫೈ ಮಾಡ್ತೀವಿ. ವಿ ಕ್ಯಾನ್ ಸೆಗ್ರಿಗೇಟ್ ದ ಆ್ಯಕ್ಷನ್ ವರ್ಬ್ಸ್ ಇಂಟು ಟೂ ಟೈಪ್ಸ್: physical verbs and mental verbs. Let us see what are physical verbs and mental says. There are two different kinds of action verbs, physical and mental. Smith catches the ball. Catches shows a physical action. Catch, ಹಿಡಿಯುವುದು, ಅದು ಯಾವ ರೀತಿಯ ಆ್ಯಕ್ಷನನ್ನು ಡಿನೋಟ್ ಮಾಡುತ್ತೆ? ಫಿಸಿಕಲ್ ಆ್ಯಕ್ಷನ್. ಸೊ ಫಿಸಿಕಲ್ ಆ್ಯಕ್ಷನನ್ನು ಡಿನೋಟ್ ಮಾಡುವಂತಹ ವರ್ಬ್ಗಳು ಫಿಸಿಕಲ್ ಆ್ಯಕ್ಷನ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಸ್ಮಿತ್ ಶೇರ್ಸ್ ಹಿಸ್ ಸ್ಯಾಂಡ್ವಿಚ್. ಶೇರ್ಸ್ ಶೋಸ್ ಅ ಫಿಸಿಕಲ್ ಆ್ಯಕ್ಷನ್. ಸ್ಮಿತ್ ಇಮ್ಯಾಜಿನ್ಸ್ ಗ್ರೇಟ್ ಥಿಂಗ್ಸ್. ಇಮ್ಯಾಜಿನ್ಸ್ ಶೋಸ್ ಅ ಮೆಂಟಲ್ ಆ್ಯಕ್ಷನ್. ಕ್ಯಾಚಸ್ ಆ್ಯಂಡ್ ಶೇರ್ಸ್ ಅನ್ನೋದು ಫಿಸಿಕಲ್ ಆ್ಯಕ್ಷನ್ಸನ್ನು ಡಿನೋಟ್ ಮಾಡಿದ್ರೆ, ಇಮ್ಯಾಜಿನ್ ಅನ್ನೋದು ಅದು ಫಿಸಿಕಲ್ ಆ್ಯಕ್ಷನ್ ಅಲ್ಲ, ಇಟ್ ಈಸ್ ಅ ಮೆಂಟಲ್ ಆ್ಯಕ್ಷನ್. ಸ್ಮಿತ್ ಥಿಂಕ್ಸ್ ಅಬೌಟ್ ದ ಪ್ರಾಬ್ಲಮ್. ಥಿಂಗ್ಸ್ ಶೋಸ್ ಅ ಮೆಂಟಲ್ ಆ್ಯಕ್ಷನ್. ಈ ಮೊದಲ ಎರಡು ಸೆಂಟೆನ್ಸ್ಗಳಲ್ಲಿ ಕ್ಯಾಚಸ್ ಆ್ಯಂಡ್ ಶೇರ್ಸ್ ಅಂತ ಏನಿದೆ ಅದನ್ನು ಹೇಳಿದಾಗ ಯು ಕ್ಯಾನ್ ಅನಿಮೇಟ್ ಅ ಪರ್ಸನ್ ಕ್ಯಾಚಿಂಗ್ ಆರ್ ಶೇರಿಂಗ್ ಇನ್ ಯೋರ್ ಮೈಂಡ್ ಆರ್ ಇನ್ ಯೋರ್ ಐಸ್.
ಬಟ್ ಅದೇ ಇಮ್ಯಾಜಿನ್ಸ್ ಆರ್ ಥಿಂಗ್ಸ್ ಅಂತ ಹೇಳುವಂಥ ವರ್ಬ್ಗಳಲ್ಲಿ ನಾವು ಅದನ್ನು ಅನಿಮೇಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಟು ಪೋರ್ಟ್ರೇ ಸಮ್ ಒನ್ ಇನ್ ಯೋರ್ ಡ್ರೀಮ್. See some more examples of physical action verbs. Cry, drink, exit, laugh, cough, dance, eat, imitate, lie, complete, draw, enter, jump, paint. These are all some examples of physical action verbs. See the examples for mental actions. Remember, forget, evoke, dream, recognize, evaluate, memorize, appreciate, realize, convey, determine, judge. See, these are all some examples of mental action verbs. So, physical action verbs and mental action verbs difference ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. Now we can categorize the action verbs into transitive and intransitive action verbs. ನಿಮಗೀಗಾಗಲೇ ಟ್ರಾನ್ಸಿಟಿವ್ ವರ್ಬ್ಸು ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳ ಬಗ್ಗೆ ಲಾಸ್ಟ್ ಸೆಷನಲ್ಲಿ ವಿಷಯಗಳು ಗೊತ್ತಾಗಿದೆ. ಈಗ ಟ್ರಾನ್ಸಿಟಿವ್ ಆ್ಯಕ್ಷನ್ ವರ್ಬ್ಸ್ ಅಂದರೆ ಏನು ಅಂತ ಮತ್ತೊಮ್ಮೆ ನೋಡ್ಕೊಳ್ಳಿ. ಟ್ರಾನ್ಸಿಟಿವ್ ವರ್ಬ್ಸ್ ಹ್ಯಾವ್ ಡೆಫಿನೆಟ್ ಆಬ್ಜೆಕ್ಟ್ ಆನ್ ವಿಚ್ ಆರ್ ಫಾರ್ ವಿಚ್ ದ ಆ್ಯಕ್ಷನ್ ಈಸ್ ಬೀಯಿಂಗ್ ಪರ್ಫಾರ್ಮ್ಡ್. ಈ ಸೆಂಟೆನ್ಸ್ಗಳಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಇರುತ್ತೆ. ಡೈರೆಕ್ಟ್ ಆಬ್ಜೆಕ್ಟ್ಗೆ ವರ್ಬು ಆ್ಯಕ್ಷನನ್ನು ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಇಲ್ಲಿ ದ ಡೂವರ್ ಆಫ್ ದ ಆ್ಯಕ್ಷನ್ ಏನಿದೆ ಸಬ್ಜೆಕ್ಟು, ಅದು ವರ್ಬಿನ ಮೂಲಕ ಆಬ್ಜೆಕ್ಟ್ಗೆ ಆ್ಯಕ್ಷನನ್ನು ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ದ ಆ್ಯಕ್ಷನ್ ಈಸ್ ಟ್ರಾನ್ಸ್ಮಿಟೆಡ್ ಟು ದ ಡೈರೆಕ್ಟ್ ಆಬ್ಜೆಕ್ಟ್ ಇನ್ ಟ್ರಾನ್ಸಿಟಿವ್ ಆ್ಯಕ್ಷನ್ ವರ್ಬ್ಸ್. ರೋಸ್ ಈಸ್ ಪೇಂಟಿಂಗ್ ದ ಕಿಚನ್ ವಾಲ್ಸ್. ಹನ್ನಾ ಗೇವ್ ಹಿಮ್ ಅ ಬಿಗ್ ಹಗ್. ಈ ಎರಡು ಸೆಂಟೆನ್ಸ್ಗಳಲ್ಲಿ ಪೇಂಟಿಂಗ್ ಆ್ಯಂಡ್ ಗೇವ್, ದೇ ಆರ್ ದ ಟ್ರಾನ್ಸಿಟಿವ್ ಆ್ಯಕ್ಷನ್ ವರ್ಬ್ಸ್. ದ ಇಂಟ್ರಾನ್ಸಿಟಿವ್ ಆ್ಯಕ್ಷನ್ ವರ್ಬ್ಸ್ಗಳಂದರೆ ಆ ವರ್ಬ್ಗಳು ಕೂಡ ಆ್ಯಕ್ಷನನ್ನೇ ಡಿನೋಟ್ ಮಾಡೋದು, ಅವು ಕೂಡ ಆ್ಯಕ್ಷನನ್ನೇ ತೋರಿಸೋದು. ಆದರೆ ಇಲ್ಲಿ ಆ್ಯಕ್ಷನ್ನು ಡೈರೆಕ್ಟ್ ಆಬ್ಜೆಕ್ಟ್ಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ಟ್ರಾನ್ಸ್ಮಿಟ್ ಆಗೋದಿಲ್ಲ. ಸಿ, ಇಂಟ್ರಾನ್ಸಿಟಿವ್ ಆ್ಯಕ್ಷನ್ ವರ್ಬ್ಸ್ ಆಲ್ಸೋ ಶೋ ಆ್ಯಕ್ಷನ್, ಬಟ್ ಹಿಯರ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಆಬ್ಜೆಕ್ಟ್ ಆನ್ ವಿಚ್ ದ ಆ್ಯಕ್ಷನ್ ಈಸ್ ಬೀಯಿಂಗ್ ಡನ್. ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟ್ ಆ್ಯಕ್ಷನ್ ಇದ್ರ ಮೇಲೆ ಆಗ್ತಾ ಇದೆ ಅಂತ ಹೇಳೋಕ್ಕೆ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟ್ ಇರೋದಿಲ್ಲ. ರೋಸ್ ಈಸ್ ಪೇಂಟಿಂಗ್ ರೈಟ್ ನಾವ್. ಹನ್ನಾ ಸ್ನೀಸ್ಡ್ ರಿಪೀಟೆಡ್ಲಿ. ಇಲ್ಲಿ ಆ್ಯಕ್ಷನ್ ಆಗಿದೆ, ಆದರೆ ಟ್ರಾನ್ಸ್ಮಿಟ್ ಆಗಿಲ್ಲ ಆಬ್ಜೆಕ್ಟಿಗೆ. ಹೋಪ್ ಯು ಅಂಡರ್ಸ್ಟುಡ್. ಟ್ರಾನ್ಸಿಟಿವ್ ಆ್ಯಕ್ಷನ್ ವರ್ಬ್ಸ್ ವಾಟ್ ಆ್ಯಂಡ್ ಹೂ ಅನ್ನುವ ಕ್ವೆಶನ್ಗಳಿಗೆ ಆನ್ಸರ್ ಮಾಡಿದರೆ, ಇಂಟ್ರಾನ್ಸಿಟಿವ್ ಆ್ಯಕ್ಷನ್ ವರ್ಬ್ಸ್ ಆ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಿಲ್ಲ. ಇನ್ಸ್ಟೆಡ್ ವೆನ್, ಹೌ, ವೇರ್ ಈ ರೀತಿಯ ಪ್ರಶ್ನೆಗಳಿಗೆ, ವೈ ಈ ರೀತಿಯ ಕ್ವೆಶನ್ಸ್ಗಳಿಗೆ ಆನ್ಸರನ್ನು ಮಾಡ್ತವೆ. ಓಕೆ, ನಾವು ವಾಟ್ ಆರ್ ಸ್ಟೇಟಿವ್ ವರ್ಬ್ಸ್? ಸ್ಟೇಟಿವ್ ವರ್ಬ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಟೇಟಿವ್ ವರ್ಬ್ಸ್ ಎಕ್ಸ್ಪ್ರೆಸ್ ಅ ಪರ್ಮನೆಂಟ್ ಸ್ಟೇಟ್ ರಾದರ್ ದ್ಯಾನ್ ಆ್ಯನ್ ಆ್ಯಕ್ಷನ್ and are not used in the continuous forms. ಅಂದರೆ ಒಂದು ಪರ್ಮನೆಂಟ್ ಸ್ಟೇಟನ್ನು ಎಕ್ಸ್ಪ್ರೆಸ್ ಮಾಡುವಂಥ ವರ್ಬ್ಗಳು ಸ್ಟೇಟಿವ್ ವರ್ಬ್ಸ್. ಅವು ಆ್ಯಕ್ಷನನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಆ್ಯಕ್ಷನನ್ನು ಡಿನೋಟ್ ಮಾಡೋದಿಲ್ಲ, ಬಟ್ ಸ್ಟೇಟ್ ಆಫ್ ಬೀಯಿಂಗನ್ನು ಹೇಳುವಂತಹ ವರ್ಬ್ಸ್ಗಳು. ವೈ ಶುಡ್ ಒನ್ ಸ್ಟಡಿ ಅಬೌಟ್ ದ ಸ್ಟೇಟಿವ್ ವರ್ಬ್ಸ್ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ಕರೆಕ್ಟ್ ಸೆಂಟೆನ್ಸಸ್ ಇನ್ ಬ್ರಾಡ್ ಟೈಮ್ ಆ್ಯಂಡ್ ಇನ್ ದ ಪ್ರೆಸೆಂಟ್, it is necessary to recognize the stative verbs. They describe a situation, not an action. See, these are verbs of senses, verbs of feelings and emotions, verbs of opinions. Ivella ನಾವು stative verbs ಅಂತ ಹೇಳಿ ಕರಿತೀವಿ. According to some linguistic theories, a stative verb is one that describes a state of being in contrast to a dynamic verb. ಡೈನಾಮಿಕ್ ವರ್ಬ್ಸ್ ಅಂತ ಹೇಳಿದ್ರೆ ಆ್ಯಕ್ಷನ್ ವರ್ಬ್ಸ್ಗಳಿಗೆ ಕಾಂಟ್ರಾಸ್ಟ್ ಆಗಿ, ಅದಕ್ಕೆ ತದ್ವಿರುದ್ಧವಾಗಿ ಸ್ಟೇಟಿವ್ ವರ್ಬ್ಸ್ಗಳು ಸ್ಟೇಟ್ ಆಫ್ ಬೀಯಿಂಗನ್ನು, ಒಂದು ಸಿಚುಯೇಷನನ್ನು ಹೇಳ್ತವೆ. ದಟ್ ವಿಲ್ ನಾಟ್ ಬಿ, ಅದು ಹೇಗೆ ಅದು ಚೇಂಜ್ ಆಗೋದಿಲ್ಲ. ದಟ್ ಡಿಸ್ಕ್ರೈಬ್ಸ್ ಅ ಸಿಚುಯೇಷನ್ that are static or unchanging throughout the entire duration that will not change. See how the stative verbs are categorized under some categories. Under thoughts and opinions, agree, believe, doubt, guess, imagine, know, mean, recognize, remember, suspect, think, understand. Feelings and emotions under dislike, hate, like, love,
prefer, want, wish. Senses and perceptions ಅಂಡರಲ್ಲಿ appear, be, feel, hear, look, see, seem, smell, taste. Possession and measurements ಅಂತ ಬಂದರೆ belong, have, measure. ಈ ಎಲ್ಲ ವರ್ಬ್ಗಳು ಸ್ಟೇಟ್ ಆಫ್ ಬೀಯಿಂಗನ್ನು ಹೇಳುವಂಥ ವರ್ಬ್ಸ್ಗಳು. ದೇ ಡೋಂಟ್ ಡಿನೋಟ್ ಎನಿ ಆ್ಯಕ್ಷನ್. ಈ ಲಿಸ್ಟಲ್ಲಿ ನೀವು ನೋಡ್ಬೋದು ಹೇಗೆ ಅವುಗಳನ್ನು ಫೀಲಿಂಗ್ಸ್, ಥಾಟ್ಸ್ ಆ್ಯಂಡ್ ಪೊಸೆಷನ್ ಅನ್ನುವಂತಹ ಕ್ಯಾಪ್ಷನಿನ ಅಂಡರಲ್ಲಿ ಕ್ಯಾಟಗರೈಸ್ ಮಾಡಲಾಗಿದೆ ಅಂತ ಹೇಳಿ. ಇವೆಲ್ಲವೂ ಕೂಡ ಸ್ಟೇಟಿವ್ ವರ್ಬ್ಸ್. ಡು ಯು ನೋ ಹೌ ಟು ಯೂಸ್ ಸ್ಟೇಟಿವ್ ವರ್ಬ್ಸ್ ಲೈಕ್ ಥಿಂಕ್, ಲವ್, ಸ್ಮೆಲ್ ಆ್ಯಂಡ್ ಹ್ಯಾವ್? I think, see, here are some examples for that. I think that's a good idea. I love this song. That coffee smells good. Do you have a pen? Stative verbs describe a state rather than an action. ಈಗ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಿ ಅಲ್ವಾ? ದೇ ಆರ್ ನಾಟ್ ಯೂಶ್ವಲಿ ಯೂಸ್ಡ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್. ನಾವು ಈ ಸ್ಟೇಟಿವ್ ವರ್ಬ್ಸನ್ನು ಯಾವಾಗಲೂ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಯೂಸ್ ಮಾಡಬಾರ್ದು. ಹಾಗೇನಾದರೂ ನಾವು ಮಾಡಿದ್ದೇ ಆದರೆ ಅದು ನಿಜವಾಗ್ಲೂ ದಟ್ಸ್ ಅ ರಾಂಗ್ ಯೂಸೇಜ್. ಅದನ್ನು ನಾವು ಮಾಡಬಾರ್ದು. ಹಾಗಾದರೆ ಹೇಗೆ ನಾವು ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಸಿ ದ ನೆಕ್ಸ್ಟ್ ಎಕ್ಸಾಂಪಲ್ಸ್. ಐ ಡೋಂಟ್ ನೋ ದ ಆನ್ಸರ್ ಅಂತ ಹೇಳಬೇಕು. ಐ ಆಮ್ ನಾಟ್ ನೋಯಿಂಗ್ ದ ಆನ್ಸರ್ ಈಸ್ ರಾಂಗ್. ಶಿ ರಿಯಲಿ ಲೈಕ್ಸ್ ಯು. She is really liking you is wrong. She really likes you. Present, simple present alla use ಮಾಡ್ತಿದ್ದೀವಿ verbs ಅನ್ನು. He seems happy at the moment. He is seeming happy at the moment is wrong. So the stative verbs, they usually used in the present, simple present forms, not in present continuous forms. I think it's a good idea. Wait a moment, I am thinking. ಈ ಎಕ್ಸಾಂಪಲ್ ಅನ್ನು ನೀವು ಗಮನಿಸಿ. ಇಲ್ಲಿ ಏನು ನಮಗೆ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, ಸ್ಟೇಟಿವ್ ವರ್ಬ್ಸ್ ಆಫನ್ ರಿಲೇಟ್ ಟು ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್. ಸಿ, ಐಡಿಯಾ ಈಸ್ ಅ ಥಾಟ್, ಇಟ್ಸ್ ಅ ಸಿ ವೇಟ್ ಅ ಮೊಮೆಂಟ್, ಐ ಆಮ್ ಥಿಂಕಿಂಗ್. ಇವು ನಮ್ಮ ಐಡಿಯಾಸನ್ನು, ಥಾಟ್ಸನ್ನು, ಒಪಿನಿಯನ್ಸನ್ನು ಹೇಳುವಂತಹ ಸೆಂಟೆನ್ಸ್. ಅ ನಂಬರ್ ಆಫ್ ವರ್ಬ್ಸ್ ಕ್ಯಾನ್ ರೆಫರ್ ಟು ಸ್ಟೇಟ್ ಆರ್ ಆ್ಯಕ್ಷನ್ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್. ಆ್ಯಕ್ಷನ್ ವರ್ಬ್ ಆಗಿಯೂ ಸ್ಟೇಟ್ ವರ್ಬ್ ಆಗಿಯೂ ಯೂಸ್ ಆಗುವಂತಹ ನಂಬರ್ ಆಫ್ ವರ್ಬ್ಸ್ಗಳು ಇದ್ದಾವೆ. ಅದು ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್. ಈ ಸೆಂಟೆನ್ಸ್ಗಳಲ್ಲಿ ಐ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ ಅನ್ನುವಂಥ ಫಸ್ಟ್ ಸೆಂಟೆನ್ಸ್ ಏನಿದೆ, ಇಟ್ ಎಕ್ಸ್ಪ್ರೆಸಸ್ ಒಪಿನಿಯನ್. ಇಟ್ಸ್ ಅ ಮೆಂಟಲ್ ಸ್ಟೇಟ್. ಸೊ ವಿ ಯೂಸ್ ಪ್ರೆಸೆಂಟ್ ಸಿಂಪಲ್. ಇನ್ ದ ಸೆಕೆಂಡ್ ಸೆಂಟೆನ್ಸ್, ವೇಟ್ ಅ ಮೊಮೆಂಟ್, ಐ ಆಮ್ ಥಿಂಕಿಂಗ್. ಇನ್ ದಿಸ್ ಸೆಂಟೆನ್ಸ್, the speaker is actively processing thoughts about something. It is an action in progress. ಮೊದಲನೇ ಎಕ್ಸಾಂಪಲ್ನಲ್ಲಿ ಥಿಂಕ್ ಅನ್ನೋದು ಒಂದು ಮೆಂಟಲ್ ಸ್ಟೇಟ್ ಆಗಿತ್ತು, ಒಪಿನಿಯನ್ ಆಗಿತ್ತು. ಅದಕ್ಕೆ ನಾವಲ್ಲಿ ಪ್ರೆಸೆಂಟ್ ಸಿಂಪಲನ್ನು ಯೂಸ್ ಮಾಡಿದ್ವಿ. ಸೆಕೆಂಡ್ ಸೆಂಟೆನ್ಸಲ್ಲಿ ಐ ಆಮ್ ಥಿಂಕಿಂಗ್, ಅದು ಆ್ಯಕ್ಷನ್ ಪ್ರೋಗ್ರೆಸ್ಸಲ್ಲಿದೆ. ಹಾಗಾಗಿ ನಾವಿಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಫಾರ್ಮನ್ನು ಯೂಸ್ ಮಾಡಿದ್ದೀವಿ. ಸಿ ಸಮ್ ಅದರ್ ಎಕ್ಸಾಂಪಲ್ಸ್ ಲೈಕ್ ದಟ್. ಹ್ಯಾವ್, ಐ ಹ್ಯಾವ್ ಆ್ಯನ್ ಓಲ್ಡ್ ಕಾರ್. ಇದು ಸ್ಟೇಟ್, ಪೊಸೆಷನ್, ನಾವು ಏನನ್ನು ಹೊಂದಿದ್ದೀವಿ ಅನ್ನೋದನ್ನು ಹೇಳ್ತದೆ. ಐ ಆಮ್ ಹ್ಯಾವಿಂಗ್ ಅ ಕ್ವಿಕ್ ಬ್ರೇಕ್ಫಾಸ್ಟ್. ಇಲ್ಲಿ ಹ್ಯಾವ್ ಅನ್ನೋದು ಆ್ಯಕ್ಷನನ್ನು ಹೇಳ್ತಾ ಇದೆ. ಹ್ಯಾವಿಂಗ್ ಅ ಬ್ರೇಕ್ ಈಸ್ ಆ್ಯನ್ ಆ್ಯಕ್ಟಿವಿಟಿ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಸಿ, ಡು ಯು ಸಿ ಎನಿ ಪ್ರಾಬ್ಲಮ್ಸ್ ವಿತ್ ದ್ಯಾಟ್? ಇದು ಸ್ಟೇಟ್ ಆರ್ ಒಪಿನಿಯನನ್ನು ಹೇಳ್ತಾ ಇರೋದು. ಸ್ಟೇಟ್ ಅಂದರೆ ಇಟ್ಸ್ ಅ ಸ್ಟೇಟಿವ್ ವರ್ಬ್. ಒಪಿನಿಯನ್ ಹೇಳ್ತಾ ಇರುವಂಥ ವರ್ಬ್. ವಿ ಆರ್ ಸೀಯಿಂಗ್ Tadanari tomorrow afternoon. Here, seeing tells us about the action. We are meeting him tomorrow anta helta ide. So that is used in progressive tense. It means the ing form of the verb. Next example nodi. Be. He is so interesting. It tells us about the state, his permanent quality. He is being very helpful. This tells us about action. He is temporarily behaving this way. ಸೊ ಆ್ಯಕ್ಷನನ್ನು ಇದು ಹೇಳ್ತಾ ಇದೆ. ಬೀಯಿಂಗ್ ಅನ್ನೋದು ಅವನ ಕ್ವಾಲಿಟಿ ಮತ್ತು ಟೆಂಪರರಿಲಿ ಹಿ ಈಸ್ ಬಿಹೇವಿಂಗ್ ಇನ್ ದಿಸ್ ವೇ ಅನ್ನೋದನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಎಕ್ಸಾಂಪಲ್, ಟೇಸ್ಟ್. ದಿಸ್ ಕಾಫಿ ಟೇಸ್ಟ್ ಡಿಲೀಷಿಯಸ್. ಟೇಸ್ಟ್
ಅನ್ನೋದು ಇಲ್ಲಿ ಸ್ಟೇಟನ್ನು ಹೇಳ್ತಾ ಇದೆ. ಅವರ್ ಪರ್ಸೆಪ್ಷನ್ಸ್ ಆಫ್ ದ ಕಾಫಿ ಬಗ್ಗೆ ನಮ್ಮ ಅಭಿಪ್ರಾಯ, ಪರ್ಸೆಪ್ಷನ್, ಗ್ರಹಿಕೆ. ಲುಕ್, ದ ಶೆಫ್ ಈಸ್ ಟೇಸ್ಟಿಂಗ್ ದ ಸೂಪ್. ಇಲ್ಲಿ ಟೇಸ್ಟಿಂಗ್ ಅನ್ನೋದು ಆ್ಯಕ್ಷನ್, ಸೂಪನ್ನು ಅವನು ಟೇಸ್ಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದೆ. ಸೊ ಇದು ಇಲ್ಲಿ ಆ್ಯಕ್ಷನ್ ವರ್ಬ್ ಆಗಿ ಯೂಸ್ ಆಗಿದೆ. See some other examples of verbs. They can be used both in action and in state verbs. Agree, appear, doubt, feel, guess, hear, imagine, look, measure, remember, smell, weigh, wish. These are all few examples of such verbs which can be used as both action and stative. Here are some examples of correct and incorrect usage of stative verbs. Like, I like you. It is not I am liking you. Love, I love you. It is not I am loving you. Hate, I hate you. Not I am hating you. Appear, it appears to be cloudy. It is appearing to be cloudy is wrong. Believe, I believe in God. I am believing in God is wrong. Fit, this shoe fits me. This shoe is fitting me is wrong. Sound, this song sounds good. This song is sounding good is wrong. Remember, I remember everything. I am remembering everything is wrong. So you should keep in mind, when the verb is not expressing an opinion or idea, we should not use the present continuous forms. It should be used in the present simple forms. Hope you understood well. See some more examples of the usage of the stative verbs. Doubt, I doubt that's true. I'm doubting that's true is wrong. Deserve, he deserves an award. He is deserving an award is wrong. Feel, you felt it was a good idea. You were feeling it was a good idea is wrong. Felt, it is the correct usage. See some other examples are also given here. Observe these examples and you will definitely come to know how you should use the stative verbs in different contexts, how the action verbs are used and how the stative verbs are used in different contexts. Thank you so much for watching my video, and hope you all have learned so many things about action verbs and stative verbs. And subscribe my channel if you have not yet subscribed, and keep watching and wait for the next video, next upload on English grammar. Thank you so much.